ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪನ್ನೀರ್ ಕುರ್ಮಾ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಕುರ್ಮಾನ ನೀವು ಪುರಿ ಜೊತೆಗೆ ಮಾಡಿಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಈ ಕುರ್ಮಾನ ಹೇಗೆ ಮಾಡೋದು ಅಂತ ತಿಳ್ಕೋದ್ರ ಜೊತೆಗೆ ನಾವಿವತ್ತು ಪನ್ನೀರನ್ನು ತಿನ್ನೋದ್ರಿಂದ ನಮಗೆ ಏನೇನು ಲಾಭಗಳಿದೆ ಸೊ ಅದನ್ನು ಕೂಡ ನಾವು ತಿಳ್ಕೊಳ್ತಾ ರೆಸಿಪಿ ಕೂಡ ಕಲಿಯೋಣ. ಅದ್ರ ಜೊತೆಗೆ ಪನ್ನೀರ್ನ ಎಷ್ಟು ದಿನದಲ್ಲಿ ಎಷ್ಟು ನೀವು ಗ್ರಾಮ್ ತಿನ್ಬೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ, ಸಜೆಸ್ಟ್ ಕೂಡ ಕೊಡಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುರ್ಮಾ ಮಾಡೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ ತೊಗೋತಾ ಇದ್ದೀನಿ. ಸಾಸಿವೆ ಎಣ್ಣೆನೇ ನಾವು ಇಲ್ಲಿ ಬಳಸೋದು ಮೊದಲು ಕೂಡ ಹೇಳಿದ್ದೀನಿ. ಸೊ ನೀವು ಬೇಕು ಅಂದರೆ ಯಾವ ಒಂದು ಅಡುಗೆ ಮಾಡೋ ಆಯಿಲ್ನ ನೀವು ಯೂಸ್ ಮಾಡ್ತೀರಿ ಮನೆಯಲ್ಲಿ ಅದನ್ನೇ ಇಲ್ಲಿ ಬಳಸಿದರೆ ಸಾಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇಲ್ಲಿ 6 ಹೆಸರು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 3 ಲವಂಗ, 3 ಕರಿಮೆಣಸು, ನಂತರ 4 ರಿಂದ 5 ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಇಲ್ಲಿ ಬಳಸಿದರೆ ಸಾಕು. ನಾನು ನಾರ್ಮಲ್ ಮೆಣಸಿನ್ಕಾಯಿನಲ್ಲಿ ಬಳಸಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಇವನ್ನ ಜಾಸ್ತಿ ಫ್ರೈ ಮಾಡಬಾರ್ದು, ಇದು ಸ್ವಲ್ಪ ಕೆಂಪಗಾಗಬೇಕಷ್ಟೇ. ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿದರೆ ಸಾಕು. ಇದಾದ ನಂತರ ನಾವು ಫಸ್ಟಿಗೆ ಮಸಾಲಾನ ರುಬ್ಕೊಂಡ್ಬಿಡೋಣ. ಏನೇನು ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ವ ಇವಾಗ ಅವನ್ನೆಲ್ಲವನ್ನು ನಾನು ಇವಾಗ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 3 ಉಳ್ಳಾಗಡ್ಡಿನ ಬಳಸ್ತಾ ಇದ್ದೀನಿ. ಉಳ್ಳಾಗಡ್ಡಿ ಅಂದರೆ ಈರುಳ್ಳಿನೇ. ಸೊ ಅದನ್ನೇ ನಾವು ಉತ್ತರ ಕರ್ನಾಟಕದಲ್ಲಿ ಈರುಳ್ಳಿ ಅಂತ ಕೂಡ ಹೇಳ್ತೀವಿ. ಸೊ ಇವಾಗ 3 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಹಸಿ ಕೊಬ್ಬರಿನ ಬಳಸ್ತಾ ಇದ್ದೀನಿ. ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಬೋದು, ನಾನು ಇಬ್ಬರಿಗೋಸ್ಕರ ಮಾತ್ರ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ತೇನೆ, ಸ್ವಲ್ಪ ಗಟ್ಟಿಯಾಗಿಯೇ ಈ ರೀತಿ ಮಸಾಲೆನ ರುಬ್ಕೋಬೇಕು. ಯಾವ ರೀತಿ ಮದುವೆ ಸಮಾರಂಭ ಮತ್ತು ನಿಮಗೆ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ರೀತಿಯೇ ಈ ರೆಸಿಪಿ ತಯಾರಾಗುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ತವೆನ ಮತ್ತೆ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮತ್ತೆ ನಾನು 2 ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪಿನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಅಡುಗೆಯಲ್ಲಿ ಬಳಸ್ತಾ ಇದ್ದರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಫ್ಲೇವರ್ಗೋಸ್ಕರ ಕೂಡ ನಾವಿಲ್ಲಿ ಕರಿಬೇವಿನ ಜಾಸ್ತಿ ಬಳಸ್ತಾ ಇರ್ತೀವಿ. ಅದಾದ ನಂತರ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ 1 ಟೊಮೆಟೊ, ನೀವು ಬೇಕು ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ನಿಮ್ಗೆ ಇಷ್ಟ ಇದೆ ಅಂತಂದರೆ 2 ಟೊಮೆಟೊ ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನೀವಿಲ್ಲಿ ಸೇರಿಸ್ಬೋದು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ನೀವು ಇಲ್ಲಿ ರೆಸಿಪಿನ ತಯಾರು ಮಾಡಿದರೆ ಯಾವ ರೀತಿ ಹೋಟ್ಲಲ್ಲಿ ಇರುತ್ತೆ ಅದೇ ರೀತಿಯೇ ತಯಾರಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಮೊದಲೇ ಟೊಮೆಟೊನೆಲ್ಲ ಗ್ರೈಂಡರಲ್ಲಿ ಮಿಕ್ಸಿ ಜಾರ್ಲಿ ಹಾಕ್ಬಿಡೋಣ ಅಂತ ಅನ್ಕೋತಾರೆ. ಬಟ್ ಆದರೆ ಸ್ವಲ್ಪ ಟೇಸ್ಟು ಡಿಫ್ರೆನ್ಸ್ ಬರುತ್ತೆ ಇದರಲ್ಲಿ. ಇವಾಗ ಟೊಮೆಟೊ ಹಾಕಿದ್ದೀವಿ. ಸೊ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕಂದ್ರೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ನಂತರ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಸೈಡ್ ಪಕ್ಕದಲ್ಲಿ ನಾವು ಪನ್ನೀರನ್ನು ಕೂಡ ಫ್ರೈ ಮಾಡ್ಕೊಂಡ್ಬಿಡೋಣ. ಪನ್ನೀರನ್ನು ನೀವು ದಿನದಲ್ಲಿ 100 ಗ್ರಾಮ್ ತಿನ್ಬೋದು, 100ಕ್ಕಿಂತ ನೀವು ಜಾಸ್ತಿ ಗ್ರಾಮ್ನ ಯೂಸ್ ಮಾಡಬಾರ್ದು. ಪನ್ನೀರನ್ನ ಇವಾಗ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಹಾಫ್ ಫ್ರೈ ಅಂತ ಹೇಳ್ತಾರೆ ನೋಡಿ, ಅದು ಅಂದರೆ ಇದು ಸ್ವಲ್ಪ ಜಸ್ಟ್ ಕೆಂಪಗಾಗಬೇಕು, ಹಸಿದು ಮಾಡಬಾರ್ದು. ಆ್ಯಕ್ಚುಲಿ ಯಾವುದೇ ಒಂದು ಹಸಿ ನೀವು ಪದಾರ್ಥವನ್ನು ಮನೆಗೆ ತಂದರೂ ಕೂಡ ಸ್ವಲ್ಪ ಬೇಯಿಸಿ ಮಾಡಿದರೆ ಅದು ಒಳ್ಳೆಯದು ಆರೋಗ್ಯಕ್ಕೆ. ಸೊ ನಾನಿಲ್ಲಿ ಫಸ್ಟಿಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಪನ್ನೀರ್ದಲ್ಲಿ ವಿಟಮಿನ್ ಡಿ ತುಂಬಾ ಸಾಕಷ್ಟು ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ನಿಮ್ಮ ಪಾಚನ ಶಕ್ತಿ ಏನಿರುತ್ತೆ, ಅಕಸ್ಮಾತ್ ನಿಮಗೆ ಫುಡ್ ಡೈಜೆಸ್ಟ್ ಆಗ್ತಾ ಇಲ್ಲಪ್ಪ ಅಂತಂದರೆ ನೀವು ಪನ್ನೀರ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ನಿಮಗೆ ಎಲುಬುಗಳನ್ನ ಗಟ್ಟಿ ಕೂಡ ಮಾಡುತ್ತೆ ಇದು ಪನ್ನೀರ್ ತಿನ್ನೋದ್ರಿಂದ ರೆಗ್ಯುಲರಿ. ಅದ್ರ ಜೊತೆಗೆ ರೆಗ್ಯುಲರ್ ಅಂದರೆ ವೀಕಲ್ಲಿ ನೀವು 1 ಬಾರಿ 2 ಬಾರಿ ಆದರೂ ನೀವು ಇದನ್ನು ತಿಂದರೆ ಒಳ್ಳೆಯದಂತಲೇ ನಾನು ಹೇಳ್ತಾ ಇರೋದು. ಇವಾಗ ನಮ್ಮ ಪನ್ನೀರ್ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಫುಲ್ ಫ್ರೈ ಮಾಡಿಲ್ಲ, ಹಾಫ್ ಫ್ರೈ ಆಗಿದೆ ಇವಾಗ. ಸೊ ಇದನ್ನು ನಾವು ತೆಗೆದುಬಿಡೋಣ. ಇವಾಗ ನಾವು ಪಕ್ಕದಲ್ಲಿ ಏನು ಟೊಮೆಟೊ ಮತ್ತು ಆನಿಯನ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಆಗೋದಕ್ಕೆ ಇಟ್ಟಿದ್ವಲ್ಲ, ಸೊ ಅದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಮೆತ್ತಗಾಗಿದೆ ಟೊಮೆಟೊ. ಸೊ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಮತ್ತೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಎಷ್ಟರವರೆಗೂ ಫ್ರೈ ಮಾಡಬೇಕು ಅಂತಂದರೆ ಟೊಮೆಟೊದಲ್ಲಿ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು, ಮತ್ತು ಕಂಪ್ಲೀಟಾಗಿ ಇದು ಏನು ನಾವು ಫ್ರೈ ಮಾಡ್ತಾ ಇದ್ದೀವಿ ಅದು ತುಂಬ ಸ್ಮೂತ್ ಆಗಬೇಕು. ಸೊ ಅಲ್ಲಿವರೆಗೂ ಕೂಡ ನೀವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 1 ರಿಂದ 2 ನಿಮಿಷ ನಾನು ಹಾಗೆಯೇ ಇದನ್ನು ಬಾಯಿನ ಮುಚ್ಚಿ ಈ ರೀತಿ ಫ್ರೈ ಮಾಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಮೆತ್ತಗಾಗಿದೆ ಕೂಡ.
ಇದಾದ ನಂತರ 1 ಕಪ್ ಹಸಿ ಬಟಾಣಿ ಕಾಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಹಸಿ ಬಟಾಣಿ ಕಾಳನ್ನು ನೀವು ಒಂದು ಹಾಲಿನ ಅಂಗಡಿಯಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ನೋಡಿ, ಫ್ರೆಶ್ ಆಗಿರುತ್ತೆ. ಸೊ 10 ರುಪೀಸ್ 20 ರುಪೀಸ್ಗೆ ನಿಮಗೆ ಇದು ಸಿಗುತ್ತೆ. ಸೊ ನೀವು ಇಲ್ಲಿ 10 ರುಪೀಸಿಗೆ ತೊಗೊಂಡು ಬಂದು ಕೂಡ ಮನೆ ಮಂದಿಗೆಲ್ಲ ಆರಾಮಾಗಿ ನೀವು ಅಡುಗೆ ಮಾಡ್ಬೋದು. ಅಂದರೆ 4 ರಿಂದ 5 ಜನಕ್ಕೆ ಅಡುಗೆ ತಯಾರಾಗುತ್ತೆ ಇದು ಸಬ್ಜಿ. ಬಟಾಣಿ ಕಾಳನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡ್ಬಿಡೋಣ. ಇನ್ನು ಈ ಒಂದು ಪನ್ನೀರ್ನ ನಿಮ್ಮ ಡಯಟಲ್ಲಿ ನೀವು ಸೇರಿಸೋದ್ರಿಂದ, ಅಂದರೆ ರೆಗ್ಯುಲರ್ ಆಗಿ ನೀವು ವೀಕಲ್ಲಿ 1 ಬಾರಿ 2 ಬಾರಿ ತಿನ್ನೋದ್ರಿಂದ ಮಾನಸಿಕ ವಿಕಾಸ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ನಿಮಗೆ ತುಂಬ ಸುಸ್ತಾಗ್ತಾ ಇದೆ, ಸ್ವಲ್ಪ ಏನಾದರೂ ಮಾಡಿದ ತಕ್ಷಣ ಅಥವಾ ನಡೆದ ತಕ್ಷಣ ನಿಮಗೆ ಸುಸ್ತಾಗ್ತಾ ಇದೆ ಅಂದರೂ ಕೂಡ ನೀವು ಈ ರೀತಿ ರೆಗ್ಯುಲರ್ ನಿಮ್ಮ ಡಯಟಲ್ಲಿ ನೀವು ಪನ್ನೀರನ್ನು ಬಳಸ್ತಾ ಹೋದರೆ ಇದು ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ. ಇವಾಗ ನಮ್ಮ ಈ ಒಂದು ಮಸಾಲೆ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಕಂಪ್ಲೀಟಾಗಿ. ಸೊ ಆಲ್ರೆಡಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆನ, ಸೊ ಆ ಮಸಾಲೆನ ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನಿವಾಗ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಮಾಡಿ ನೋಡಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಅಂದರೆ ಡೆಫಿನೆಟ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ನೀವು ವಾರದಲ್ಲಿ 1 ಬಾರಿ 2 ಬಾರಿ ನೀವು ಇದೇ ರೀತಿ ಪನ್ನೀರ್ ರೆಸಿಪಿನ ಮನೇಲಿ ಮಾಡ್ತಾಯಿದ್ರೆ, ಮಕ್ಕಳು ಇರ್ತಾರಲ್ವ, ಚಿಕ್ಕ ಮಕ್ಕಳು ಇರ್ತಾರೆ, ಅವರ ಒಂದು ಶಾರೀರಿಕ ವಿಕಾಸ ಕೂಡ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಈ ಒಂದು ಪನ್ನೀರನ್ನು ತಿನ್ನೋದ್ರಿಂದ ಸುಮಾರು ಒಂದು ಲಾಭಗಳಿದೆ. ಇವಾಗ ನಮ್ಮ ಮಸಾಲೆನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀವಿ. ಈ ಒಂದು ಫ್ರೈನ ಒಂದು 3 ರಿಂದ 4 ನಿಮಿಷ ಆದರೂ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ 1 ಗ್ಲಾಸನ್ನು ನೀರನ್ನು ಇದಕ್ಕೆ ಸೇರಿಸಬೇಕು. ಅಂದರೆ ಇದು ಏನು ಮಸಾಲೆ ಹಾಕಿದ್ದು ಇದು ಕಂಪ್ಲೀಟಾಗಿ ಕುದಿಯೋದಕ್ಕೆ ಸ್ವಲ್ಪ ನೀರು ಬೇಕು. ಸೊ ಅದಕ್ಕೋಸ್ಕರ ನಾನು 1 ಗ್ಲಾಸ್ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು 5 ನಿಮಿಷ ಹಾಗೆಯೇ ಕುದಿಯೋದಕ್ಕೆ ಬಿಟ್ಬಿಡೋಣ. 5 ನಿಮಿಷ ಆಗಿದೆ. ಇವಾಗ ನಮ್ಮ ಪನ್ನೀರ್ ಮಸಾಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಪನ್ನೀರ್ ಮಸಾಲ ಇದ್ದರೂ ಕೂಡ ಅದನ್ನು ನೀವು ಇಲ್ಲಿ ಸೇರಿಸ್ಬೋದು. ಯಾವಾಗ ಈ ಮಸಾಲೆ ಚೆನ್ನಾಗಿ ಈ ರೀತಿ ಕುದಿ ಬರುತ್ತೆ ನೋಡಿ, ಸೊ ಆವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನು ಇದಕ್ಕೆ ಸೇರಿಸೋಣ. ಇನ್ನು ನಿಮಗೆ ವೆಯ್ಟ್ ಲಾಸ್ ಮಾಡಬೇಕಂದ್ರೂ ಕೂಡ ನೀವು ಪನ್ನೀರನ್ನು ಇವತ್ತಿನಿಂದಲೇ ನಿಮ್ಮ ಡಯಟಲ್ಲಿ ಸೇರಿಸಿ. ಅಂದರೆ ಇದು ದೇಹದ ತೂಕವನ್ನು ಕೂಡ ಕಂಟ್ರೋಲಲ್ಲಿ ಇಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಇದೆಲ್ಲಕ್ಕಿಂತ ಕೊಲೆಸ್ಟ್ರಾಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು ಕೂಡ ಇದು ತುಂಬಾ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಶುಗರ್ ಇರೋರು ಕೂಡ ಪನ್ನೀರನ್ನು ತಿನ್ಬೋದು. ಪನ್ನೀರ್ ತಿಂದರೆ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಕೂಡ ಇರುತ್ತೆ. 5 ರಿಂದ 7 ನಿಮಿಷ ಆಗಿದೆ. ನಮ್ಮ ಪನ್ನೀರ್ ಕುರ್ಮಾ ತಯಾರಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಸೂಪರಾಗಿದೆ, ಅಷ್ಟೇ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ವಿಡಿಯೋ ರೆಸಿಪಿ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್, ಶೇರ್ ಮತ್ತು ಕಮೆಂಟನ್ನು ದಯವಿಟ್ಟು ಕೊಡಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವೀಡಿಯೋಸ್ಗಳಿಗಾಗಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.